ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ವಾರದಿಂದ ಕುಡಿಯೋ ನೀರಿಲ್ಲದೆ ಗಿರಿಜನರು ಪರದಾಡ್ತಿದ್ದಾರೆ. ಹನೂರಿನ ಕೌಳಿಹಳ್ಳ ಹಾಡಿ ಜನರ ಗೋಳು ಕೇಳೋರಿಲ್ಲ. ಟಿಸಿ ಸುಟ್ಟು ಹೋಗಿದೆ. ಹೀಗಾಗಿ ಬೋರ್ವೆಲ್ ನೀರು ಪೂರೈಕೆ ಸ್ಥಗಿತವಾಗಿದೆ. ಹೀಗಾಗಿ ಅವರು ಕಾಡು ಪ್ರಾಣಿಗಳು ಕುಡಿಯುವಂತಹ ನೀರಿನ ಮೇಲೆ ಜನರು ಕೂಡ ಡಿಪೆಂಡ್ ಆಗಿದ್ದಾರೆ. ಜಲಜೀವನ್ ಮಿಷನ್ ಇದ್ರೂ ಕೂಡ ಅದರಲ್ಲಿ ನೀರು ಬರ್ತಾ ಇಲ್ಲ. ಹೀಗಾಗಿ ಕೌಳಿಹಳ್ಳ ಡ್ಯಾಮ್ನ ಕಲುಷಿತ ನೀರೇ ಇದೀಗ ಜನರಿಗೆ ಆಧಾರ. ನೀವು ಕೂಡ ನೋಡ್ತಾ ಇದ್ದೀರಾ ಪಾಪ ಯಾವ ರೀತಿ ಬಕೆಟ್ಗಳನ್ನು ಇಟ್ಕೊಂಡು ಕ್ಯೂ ನಿಂತಿದ್ದಾರೆ ಜನ ಅಂತ. ಅಲ್ಲಿ ಟಿಸಿ ಸುಟ್ಟು ಹೋಗಿದೆ. ಹೀಗಾಗಿ ಬೋರ್ವೆಲ್ ನೀರು ಪೂರೈಕೆ ಕೂಡ ಸ್ಟಾಪ್ ಆಗಿದೆ. ಈ ಕಾಡು ಪ್ರಾಣಿಗಳು ಕೌಳಿಹಳ್ಳ ಡ್ಯಾಮ್ನ ಕಲುಷಿತ ನೀರನ್ನು ಹೇಗೆ ಕುಡಿತಾವೋ ಅದೇ ರೀತಿ ಅದೇ ನೀರ ಮೇಲೇ ಈಗ ಜನರು ಕೂಡ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಬಸ್ರಿ ಬಾಣಂತಿಯರು ಇರ್ತಾರೆ. ಇವರೆಲ್ಲ ಈ ರೀತಿ ನೀರನ್ನು ಕುಡಿದ್ರೆ ಅವರ ಆರೋಗ್ಯ ಪರಿಸ್ಥಿತಿ ಏನು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ನೀರು ತರೋದಕ್ಕೆ ಹೋದರೆ ಇವರಿಗೆ ಕಾಡಾನೆಗಳ ಭೀಕರ ಕಾಟ ಕೂಡ ಎದುರಾಗ್ತಾ ಇದೆ. ಹೀಗಾಗಿ ಜೀವದ ಹಂಗನ್ನು ತೊರೆದು ಡ್ಯಾಮ್ಗೆ ಹೋಗ್ತಾ ಇದ್ದಾರೆ ಜನರು. ಒಂದು ವಾರದಿಂದ ಕುಡಿಯೋ ನೀರಿಲ್ಲದೆ ಗಿರಿಜನರು ಪರದಾಡ್ತಾ ಇದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಗಿರಿಜನರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವೋಟ್ ಕೇಳೋದಕ್ಕೆ ಬರ್ತಾರೆ, ನಮ್ಮ ಗೋಳನ್ನ ಕೇಳಲ್ಲ ಅಂತ ಕಿಡಿಕಾರಿದ್ದಾರೆ. ಅಲ್ಲ ಇರತಕ್ಕಂಥ ಅಧಿಕಾರ ಮಾಡೋರು ಕೂಡ ಇದು ಬಂದು ಗಮನ ಇಟ್ಟು ಬಂದು ನೀರಿಗೆ ವ್ಯವಸ್ಥೆ ಕೊಡಲ್ಲ. ಇದ್ದು ಬೋರ್ಗಳಿಗೆಲ್ಲ ಬೇಲಿ ಕಟ್ಕೊಂಡು ಅದಕ್ಕೂ ಕೂಡ ಬೋರ್ ಪೈಪ್ ಹಾಕಲ್ಲ. ಬೋರ್ಗಳ್ಗೆ ಅದ್ರ ತಕ ಕುಡಿಯೋದು ಅದು ಕೂಡ ನೀರು ಸಿಗ್ತಾ ಇಲ್ವಲ್ಲ. ಈಗ ಏನು ಮಾಡೋದು? ಈಗ 4 ದಿನ ಆಯಿತು ನೀರು ಹೋಗಿ, ಕರೆಂಟ್ ಹೋಗಿ, ಅಂಥದ್ದು ನೀರು ಇಲ್ವೇ ಇಲ್ಲ. ಹಳ್ಳದಿಂದ ಹೊತ್ಕೊಂಡು ನೀರು ಕುಡಿತಾರೆ ಜನಗಳು. ಪಾಪ ಅವ್ರ ಕಾಲು ಕೈ ನೋವಾದ್ರು ಏನು ಮಾಡೋದು ಗತಿ, ಬಾರ ಎತ್ಕೊಂಡು ಬರೋಕ್ಕಾಗಲ್ವಲ್ಲ. ಈಗ ಗ್ರಾಮ ಪಂಚಾಯತಿಯವ್ರು ಮಾಡೋದು, ಅಧ್ಯಕ್ಷರು ಕೂಡ ಇನ್ನು ಏನು ಕ್ರಮನೇ ತಕ್ಕತ್ತ ಇಲ್ವಲ್ಲ. ಯಾಕೆ ತಕ್ಕಣತ್ತ ಇಲ್ಲ? ಓಟ್ ಬೇಕಾರೆ ಊರು ಮುಂಚೆ ಓಡ್ ಬರ್ತಾರ, ಅದೆಲ್ಲ ಮಾಡ್ತಾರ. ಈಗ ಇಲ್ಲಿ 5 ದಿನದಿಂದ ನೀರಿಲ್ಲದೆ ನಮ್ಮ ಊರಲ್ಲಿ ಭಾಳ ಪರದಾಟಿರ್ತದೆ. ಮತ್ತು ಆನೆ ಬಂದು 6 ಗಂಟೆಗೆ ಬಂದು ತೋಟದಲ್ಲಿ ಟಾಕಿರ್ತವೆ. ಅದರಲ್ಲಿ ಹೆಂಗಸರ ಕಷ್ಟ ಭಾಳ. ಅದೊಂದು ನೀರಿಲ್ಲದಿರೋ ಒಂದು ಕಾರಣ ಅವರ ಪರಿಸ್ಥಿತಿ ಭಂಗವಾಗಿ ಹುಟ್ಟಿದೆ. ಈ ಪಂಚಾಯತಿಗೆ ಹೇಳ್ದೋ ಇಂಜಿನಿಯರ್ಗಳು ಯಾರು ಇದನ್ನ ಗಮನ ತಕ್ಕತ್ತ. ಕೌಳಿಕಟ್ಟೆ ಡ್ಯಾಮ್ ಎಲ್ಲ ಪೂರ ಎಕ್ಕಲು ಬೆಳ್ಕೊಂಡು ಆನಕ್ಕೆಲ್ಲ ಬಂದು ಇತ್ಕತ್ತ. ಹೊಲ ಮನೆಗೆ ಹೋಗಕ್ಕೆ ಕೂಡ ದಾರಿ ಇಲ್ಲ. ಬಂದು ಒಂದು ನೀರು ಕೂಡ 2 ಕಾಲು ಬೈಲಿ ನೀರು ಕೂಡ ತುಂಬದ ಬೇಕಾದಷ್ಟು. ಬೇರೆ ಕಡೆ ರೈತರಿಗೆಲ್ಲ ನೀರು ಹೋಯ್ತದೆ, ಅಡಿಲಿ ಜಲ